ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆದ ಮೂವಿ ಗೆದ್ದಲ ರಾಜು ಕಾಕಿನಾಡ ತಾಲೂಕಾ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಶಿವ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ತಿರ್ತಾನೆ. ಇನ್ನು ಶಿವ ಡ್ರಾಮಾ ಮಾಡ್ತಿದ್ದಾಗ ಅವನ ಫೋನ್ಗೆ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಿರುತ್ತೆ. ಆದ್ರೆ ಶಿವ ಬಿಸಿ ಇದ್ದರಿಂದ ಆ ಕಾಲ್ ನ ರಿಸೀವ್ ಮಾಡಲ್ಲ. ಇನ್ನು ಡ್ರಾಮಾ ಎಲ್ಲ ಕಂಪ್ಲೀಟ್ ಆಗಿ ಕೆಳಗೆ ಬಂದಾಗ ಶಿವ ಫ್ರೆಂಡ್ ಅವಂತರ ಬಂದು ನಿನಗೆ ಕಂಟಿನ್ಯೂ ಆಗಿ ಫೋನ್ ಬರ್ತಿತ್ತು ಅಂತ ಹೇಳ್ತಾನೆ. ಆಗ ಶಿವ ಆ ನಂಬರ್ ಯಾರ್ದು ಅಂತ ತಿಳ್ಕೊಳ್ಳೋಕೆ ಮತ್ತೆ ಅವನಿಗೆ ರಿಟರ್ನ್ ಕಾಲ್ ಮಾಡ್ತಾನೆ. ಆಗ ಆ ಕಡೆ ಇದ್ದ ವ್ಯಕ್ತಿ ಶಿವಗೆ ಒಂದು ಶಾಕಿಂಗ್ ವಿಷಯನ ಹೇಳ್ತಾನೆ. ಆಗ ತಕ್ಷಣ ಶಿವ ಆ ವ್ಯಕ್ತಿ ಹೇಳಿದ ಜಾಗಕ್ಕೆ ಬರ್ತಾನೆ. ಇಲ್ಲಿ ನಮಗೆ ಮನಿ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತನ ಮುಂದೆ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಈತನ ಹೆಸರು ಕಟ್ಟೆಲ ರಾಜು ಆಗಿರುತ್ತೆ. ಅಷ್ಟಕ್ಕೂ ಆ ವ್ಯಕ್ತಿನ ಕೊಂದಿದ್ದು ಯಾರು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಶಿವ ಒಂದು ಪ್ಲಾನ್ ಮಾಡ್ತಾನೆ, ಮಣಿನ ಇದರಿಂದ ಹೊರಗಾಗಬೇಕು. ಅದಕ್ಕೆ ಅವರು ಮಣಿಗೆ ಕುಡಿಯುವಂತೆ ಹೇಳ್ತಾರೆ. ಅವನು ಡ್ರಿಂಕ್ ಮಾಡ್ತಾನೆ. ಆಮೇಲೆ ಅವರು ಕಟ್ಟೆಲ ರಾಜು ಹಣದ ಪಕ್ಕದಲ್ಲಿ ಒಂದು ಬೀರ್ ಬಾಟಲ್ ನ ಇಡ್ತಾರೆ. ಅಂದ್ರೆ ಇವರು ಮಣಿ ಮತ್ತು ರಾಜು ಕುಡಿತಾ ಕೂತಿದ್ರು ಅಂತ ಸಾಬೀತ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಇದೇ ಟೈಮಲ್ಲಿ ನಮಗೆ ಒಂದು ವಾಯ್ಸ್ ಓವರ್ ಮೂಲಕ ಶಿವ ಮತ್ತು ಕಟ್ಟೆಲ ರಾಜು ಒಟ್ಟಿಗೆ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಈಗ ಸ್ಟೋರಿ ಇಲ್ಲಿಂದ 10 ವರ್ಷ ಹಿಂದೆ ಹೋಗುತ್ತೆ. ಆಕ್ಚುಲಿ 10 ವರ್ಷ ಹಿಂದೆ ಕಟ್ಟೆಲ ರಾಜು, ಶಿವ ಮತ್ತು ಇನ್ನೊಬ್ಬ ವ್ಯಕ್ತಿ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಇವರು ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ರಾಜುಗೆ ತಾನೊಬ್ಬನೇ ಮುಂದೆ ಹೋಗ್ಬೇಕಂತ ಆಸೆ ಇರುತ್ತೆ. ಅದಕ್ಕೆ ಅವನು ತನ್ನ ಫ್ರೆಂಡ್ಸ್ ಮೇಲೆ ಸುಳ್ಳು ಕೇಸನ್ನ ಹಾಕಿ ಅವನನ್ನ ಜೈಲಿಗೆ ಕಳಿಸ್ತಾನೆ. ಇನ್ನೊಬ್ಬರು ಜೈಲಲ್ಲಿದ್ದ ಟೈಮಲ್ಲಿ ರಾಜು ತುಂಬಾ ಎತ್ತರಕ್ಕೆ ಬೆಳಿತಾನೆ. ಅವನೀಗ ತುಂಬಾ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಇನ್ನು ಅದೇ ಟೈಮಲ್ಲಿ ರಾಜು ಲೈಫ್ ಅಲ್ಲಿ ಕಾವ್ಯ ಅನ್ನೋ ಹುಡುಗಿ ಬರ್ತಾಳೆ. ರಾಜು ಆಕೆನ ತನ್ನ ಹತ್ರ ಇಟ್ಕೋತಾನೆ. ಇನ್ನು ಈಗ ಶಿವ ಮತ್ತು ಅವನ ಫ್ರೆಂಡ್ ಜೈಲಿಂದ ಹೊರಗೆ ಬಂದಾಗ ರಾಜು ತುಂಬಾ ದೊಡ್ಡ ವ್ಯಕ್ತಿ ಆಗಿರ್ತಾನೆ. ಅವರು ಅವನ ಎದುರಿಗೆ ನಿಲ್ಲಕ್ಕೂ ಆಗ್ತಿರಲ್ಲ. ಈಗ ಸ್ಟೋರಿಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಶಿವಗೆ ರಾಜು ಸತ್ತೋಗಿದ್ದನ್ನು ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ. ಏಕೆಂದ್ರೆ ರಾಜು ಅವರಿಗೆ ಮೋಸ ಮಾಡಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಒಬ್ಬ ವ್ಯಕ್ತಿ ರಾಜುಗೆ ಟೀ ಕೊಡೋಕೆ ಬರ್ತಾನೆ. ಆಗ ಅಲ್ಲಿ ಬಂದಾಗ ಅವನಿಗೆ ರಾಜು ಡೆಡ್ ಬಾಡಿ ಕಾಣುತ್ತೆ. ಇದನ್ನು ನೋಡಿ ಅವನು ಎಲ್ಲರಿಗೆ ಫೋನ್ ಮಾಡಿ ರಾಜು ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಇದು ಈಗ ಪೊಲೀಸರಿಗೆ ಗೊತ್ತಾದಾಗ ಅಲ್ಲಿ ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡೋಕೆ ಬರ್ತಾಳೆ. ಈಗ ಈ ನ್ಯೂಸ್ ಟಿವಿಯಲ್ಲೆಲ್ಲ ಬರುತ್ತೆ. ಇದನ್ನ ನೋಡಿ ತುಂಬಾ ಜನ ಖುಷಿ ಆಗ್ತಾರೆ. ಏಕೆಂದ್ರೆ ರಾಜು ತುಂಬಾ ಜನರಿಗೆ ಮೋಸ ಮಾಡಿರ್ತಾನೆ ಮತ್ತು ಅವರ ಮೇಲೆ ರೌಡಿಸಂ ಕೂಡ ಮಾಡಿರ್ತಾನೆ. ಈಗ ನಮಗೆ ರಾಜು ವೈಫ್ ನ ತೋರಿಸ್ತಾರೆ. ಈಕೆ ರಾಜು ಅಫಿಷಿಯಲ್ ವೈಫ್ ಆಗಿರ್ತಾಳೆ. ಇನ್ನು ರಾಜುಗೆ ಸುನಿಲ್ ಅನ್ನೋ ಒಬ್ಬ ತಮ್ಮ ಕೂಡ ಇರ್ತಾನೆ. ರಾಜು ಡೆಡ್ ಬಾಡಿ ಅವನ ಮನೆ ಮುಂದೆ ಇದ್ದಾಗ ಅಲ್ಲಿ ಶಿವ ಕೂಡ ಬರ್ತಾನೆ. ಈತ ಬಂದು ಸುನಿಲ್ ಹತ್ರ ಮಾತಾಡ್ತಾನೆ. ಈತ ಸುನಿಲ್ಗೆ ಇದೆಲ್ಲದರ ಹಿಂದೆ ದುರ್ಗಾ ಇರಬಹುದು. ಏಕೆಂದ್ರೆ ದುರ್ಗಾ ಮತ್ತು ನಿಮ್ಮ ಅಣ್ಣ ಕೌನ್ಸಿಲ್ ಸೀಟ್ಗಾಗಿ ತುಂಬಾ ಜಗಳ ಮಾಡ್ತಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುನಿಲ್ಗೂ ಕೂಡ ದುರ್ಗಾ ಮೇಲೆ ಡೌಟ್ ಬರುತ್ತೆ. ಈಗ ಸುನಿಲಿಂದ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ದುರ್ಗಾನ ತೋರಿಸ್ತಾರೆ. ಈತ ಪಾರ್ಟಿ ಲೀಡರ್ಸ್ ಹತ್ರ ಹೋಗಿ ತನಗೆ ಕೌನ್ಸಿಲ್ ಸೀಟ್ ಕೊಡುವಂತೆ ಕೇಳ್ತಿರ್ತಾನೆ. ಇದು ಈಗ ರಾಜುಗೆ ಗೊತ್ತಾದಾಗ ಅವನು ಅಲ್ಲಿಗೆ ಬರ್ತಾನೆ. ಅವನು ಇಲ್ಲಿ ಬಂದು ದುರ್ಗಾ ಪ್ಲಾನ್ ನ ಫೇಲ್ ಮಾಡ್ತಾನೆ. ಇದನ್ನ ನೋಡಿ ದುರ್ಗಾಗೆ ತುಂಬಾ ಕೋಪ ಬರುತ್ತೆ. ಅವನು ರಾಜುಗೆ ವಾರ್ನಿಂಗ್ ಕೊಡ್ತಾನೆ, ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇನ್ನು ಅಲ್ಲಿ ಅವರು ಮಾತಾಡ್ತಿದ್ದಾಗ ಸುನಿಲ್ ಕೂಡ ಇರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸುನಿಲ್ಗೆ ಇದೆಲ್ಲ ನೆನಪಾಗಿ ತನ್ನ ಅಣ್ಣನ ಕೊಲೆ ಹಿಂದೆ ದುರ್ಗಾ ಇರಬಹುದು ಅಂತ ಡೌಟ್ ಬಂದಿರುತ್ತೆ. ಇನ್ನು ಅದೇ ಟೈಮಲ್ಲಿ ನಮಗೆ ದುರ್ಗಾನ ತೋರಿಸ್ತಾರೆ. ಈತ ಒಂದು ಬಾರಲ್ಲಿ ಕೂತು ಕುಡಿತಿರ್ತಾನೆ ಮತ್ತು ಆತ ತನ್ನ ಕಡೆಯವರೆಗೆ ರಾಜು ಸತ್ತೋಗಿದ್ದು ನನಗೆ ತುಂಬಾ ಖುಷಿಯಾಗಿದೆ. ಆದ್ರೆ ಒಂದೇ ಒಂದು ದುಃಖ ಇದೆ, ಏಕೆಂದ್ರೆ ಅವನನ್ನ ನಾನೇ ನನ್ನ ಕೈಯಾರೆ ಕೊಲ್ಲೋಕಾಗ್ಲಿಲ್ಲ ಅಂತ ಹೇಳ್ತಾನೆ. ಮತ್ತು ಆತ ತನ್ನ ಕಡೆಯವರೆಗೆ ನೀವೊಂದು ಕೆಲಸ ಮಾಡಿ, ಹೋಗಿ ರಾಜುನ ಯಾರು ಕೊಂದ್ರ ಅಂತ ಕಂಡಿಡಿರಿ. ಏಕೆಂದ್ರೆ ಅವನು ರಾಜುನ ಕೊಂದ್ಮೇಲೆ ನನಗಿಂತ ದೊಡ್ಡ ಗ್ಯಾಂಗ್ಸ್ಟರ್ ಆಗ್ಬೋದು ಅಂತ ಹೇಳ್ತಾನೆ. ಈಗ ಮತ್ತೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ನಮಗೆ ರಿಷಿ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ರಿಷಿ ತುಂಬಾ ಒಳ್ಳೆ ಹುಡುಗ ಆಗಿರ್ತಾನೆ. ಅವನು ತನ್ನ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊತಿರ್ತಾನೆ. ಅವನು ತನ್ನ ತಂದೆಗೆ ದುಡ್ಡು ಕೊಟ್ಟು ನೀವು ಗ್ಯಾಮ್ಲಿಂಗ್ ಆಡೋಕೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಆಮೇಲೆ ಋಷಿ ತನ್ನ ತಂಗಿನ ಹೋಗಿ ಕಾಲೇಜ್ಗೆ ಬಿಡ್ತಾನೆ. ಇವರು ಕಾಲೇಜ್ಗೆ ಹೋಗ್ತಿದ್ದಾಗ ಋಷಿ ತಂಗಿ ಅವನಿಗೆ ನಾನು ಹೈಯರ್ ಸ್ಟಡಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಋಷಿ ಆಕೆಗೆ ನೀನು ಚಿಂತೆ ಪಡಬೇಡ, ನಿನಗೆ ಏನ್ ಫೀಸ್ ಆಗುತ್ತೋ ಅದನ್ನ ನಾನು ಕಟ್ತೀನಿ ಅಂತ ಹೇಳ್ತಾನೆ. ಈಗ ನಮಗೆ ಋಷಿ ಎಲ್ಲಿ ಕೆಲಸ ಮಾಡ್ತಾನೆ ಅಂತ ತೋರಿಸ್ತಾರೆ. ಈತ ಒಂದು ಗ್ಯಾರೇಜ್ ನಲ್ಲಿ ಮೆಕ್ಯಾನಿಕ್ ಆಗಿರ್ತಾನೆ ಮತ್ತು ಈತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಋಷಿಗೆ ನೀನು ತುಂಬಾ ಚೆನ್ನಾಗಿ ಗಾಡಿಗಳನ್ನ ರಿಪೇರಿ ಮಾಡ್ತೀಯಾ, ನನ್ನ ಫ್ರೆಂಡ್ಸ್ ಗಾಡಿಗಳನ್ನ ಕೂಡ ನೀನೇ ರಿಪೇರಿ ಮಾಡು ಅಂತ ಹೇಳ್ತಾನೆ. ಈಗ ಸಿನಿಲಿಂದ ಸತ್ಯ ಅನ್ನೋ ಒಬ್ಬ ನರ್ಸ್ ಕಡೆ ಶಿಫ್ಟ್ ಆಗುತ್ತೆ. ಈಕೆ ಬಡವರಿಗೆ ತುಂಬಾ ಹೆಲ್ಪ್ ಮಾಡ್ತಿರ್ತಾಳೆ. ಏಕೆಂದ್ರೆ ಆಕೆಗೆ ಮೆಡಿಕಲ್ ನಾಲೆಜ್ ಇರುತ್ತೆ. ಅದಕ್ಕೆ ಆಕೆ ಬಡವರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಿರ್ತಾಳೆ. ಇದರಿಂದ ಅವರು ಆಕೆನ ತುಂಬಾ ಇಷ್ಟ ಪಡ್ತಿರ್ತಾರೆ. ಈಗ ಸಿನ್ ವಿಜಯ್ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಹೋಗಿ ಸತ್ಯ ತಂದೆಗೆ ಊಟ ಕೊಡ್ತಾನೆ. ಸತ್ಯ ತಂದೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಈತ ವಿಜಯ್ಗೆ ನೀನ್ಯಾಕೆ ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ವಿಜಯ್ ಆತನಿಗೆ ನಿಮ್ಮ ಮಗಳು ಊರವರಿಗೆಲ್ಲ ಹೆಲ್ಪ್ ಮಾಡ್ತಾಳೆ, ನಾನು ನಿಮಗೆ ಹೆಲ್ಪ್ ಮಾಡಿದ್ರೆ ಏನ್ ತಪ್ಪು ಅಂತ ಹೇಳ್ತಾನೆ. ಆಕ್ಚುಲಿ ಇಲ್ಲಿ ವಿಜಯ್ ಸತ್ಯನ ಲವ್ ಮಾಡ್ತಿರ್ತಾನೆ. ಸತ್ಯ ಕೂಡ ವಿಜಯ್ನ ಲೈಟ್ ಆಗಿ ಇಷ್ಟಪಡ್ತಿರ್ತಾಳೆ. ಈತ ಕೂಡ ಸತ್ಯ ಕೆಲಸ ಮಾಡ್ತಿದ್ದ ಅದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಈಗ ಸಿನಿಲಿಂದ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ರಾಜುನ ತೋರಿಸ್ತಾರೆ. ಈತ ತನ್ನ ಕೀಪ್ ಕಾವ್ಯ ಜೊತೆ ಇರ್ತಾನೆ. ಆಗ ಅದೇ ಟೈಮಲ್ಲಿ ರಾಜು ಜೊತೆ ಕೆಲಸ ಮಾಡಿದ್ದ ಒಬ್ಬ ವ್ಯಕ್ತಿಯ ಮಕ್ಕಳು ಬರ್ತಾರೆ. ಇವರು ಒಂದು ರಾಜುಗೆ ನಮ್ಮ ತಂದೆನ ಪೊಲೀಸರು ಹಿಡ್ಕೊಂಡೋಗಿದ್ದಾರೆ, ದಯವಿಟ್ಟು ಅವರನ್ನ ಕಾಪಾಡಿ ಅಂತ ಕೇಳ್ತಾರೆ. ಆಗ ರಾಜು ತನ್ನ ಲಾಯರ್ಗೆ ಕಾಲ್ ಮಾಡಿ ಇವನನ್ನ ಕಾಪಾಡಕ್ಕಾಗುತ್ತಾ ಅಂತ ಕೇಳ್ತಾನೆ. ಆಗ ಲಾಯರ್ ಅವನ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ, ಅವನನ್ನ ಕಾಪಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ.
ಆಗ ರಾಜು ಅವರಿಗೆ ನಾನು ಏನು ಮಾಡಕ್ಕಾಗಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಹುಡುಗರಿಗೆ ತುಂಬಾ ಬೇಜಾರಾಗುತ್ತೆ. ಅವರು ಆತನಿಗೆ ನಮ್ಮ ತಂದೆ ನಿಮಗೋಸ್ಕರ ತುಂಬಾ ಕೆಲಸ ಮಾಡಿದ್ದಾರೆ, ಹೇಗಾದ್ರೂ ಮಾಡಿ ಅವರನ್ನ ಕಾಪಾಡಿ ಅಂತ ಹೇಳ್ತಾರೆ. ಆದ್ರೆ ರಾಜು ಅವರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಅವರನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಇನ್ನೊಂದು ಕಡೆ ಕಾವ್ಯ ರಾಜು ಫೋನ್ ಅನ್ನ ನೋಡ್ತಾಳೆ. ಅದರಲ್ಲಿ ತುಂಬಾ ಹೆಣ್ಣುಮಕ್ಕಳ ಮೆಸೇಜ್ ಬಂದಿರುತ್ತೆ. ಇದನ್ನ ನೋಡಿ ಕಾವ್ಯಗೆ ರಾಜು ಮೇಲೆ ಡೌಟ್ ಬರುತ್ತೆ. ಇವನು ತುಂಬಾ ಹುಡುಗಿಯರ ಜೊತೆ ಮಾತಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ಈಗ ಸ್ಟೋರಿಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ನಮಗೆ ಅದೇ ಲೇಡಿ ಎಸ್ ಐನ ತೋರಿಸ್ತಾರೆ. ಈಕೆಗೆ ರಾಜು ಸತ್ತ ದಿನ ಅವನ ಜೊತೆ ಮಣಿ ಕೂಡ ಕುಡಿತ ಕೂತಿದ್ದ ಅಂತ ಗೊತ್ತಾಗುತ್ತೆ. ಈಗ ಇವರು ಹೋಗಿ ಮಣಿನ ಎತ್ಕೊಂಡು ಬರ್ತಾರೆ. ಆಗ ಮಣಿ ನಾನು ಅವತ್ತು ಅವರ ಜೊತೆ ಕುಡಿತ ಕೂತಿದ್ದು ನಿಜ, ಆದ್ರೆ ಅವರು ಸಾಯಕ್ಕಿಂತ ಮುಂಚೆ ನಾನು ಅಲ್ಲಿಂದ ಹೋಗಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಇನ್ಸ್ಪೆಕ್ಟರ್ ಈಗ ಅವನ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ನ ತಗೋತಾಳೆ. ಇನ್ನು ಅದೇ ಟೈಮಲ್ಲಿ ರಾಜು ತಮ್ಮ ಸುನಿಲ್ ಅಲ್ಲಿ ಬಂದು ಮಣಿನ ಬಿಡಿಸ್ಕೊಂಡು ಹೋಗ್ತಾನೆ. ಅವನು ಅವನನ್ನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಸುನಿಲ್ ಮಣಿಗೆ, ಮೊದಲು ನೀನು ನನ್ನ ಜೊತೆ ಕೆಲಸ ಮಾಡ್ತಿದ್ದೆ, ಈಗಿಂದ ನನ್ನ ಜೊತೆ ಕೆಲಸ ಮಾಡು. ಅಷ್ಟಕ್ಕೂ ಅವತ್ತು ರಾತ್ರಿ ಏನಾಗಿತ್ತು ಮತ್ತೆ ನನ್ನ ತನ್ನನ್ನ ಕೊಂದವರು ಯಾರು ಅಂತ ಕೇಳ್ತಾನೆ. ಆದ್ರೆ ಮಣಿ ಅವನಿಗೆ ಏನು ಹೇಳಲ್ಲ. ನಾನು ಅಲ್ಲಿಂದ ಬೇಗ ಹೋಗಿದ್ದೆ, ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಮಣಿ ಅಲ್ಲಿಂದ ಶಿವ ಹತ್ರ ಬರ್ತಾನೆ. ಆಗ ಶಿವ ಮಣಿಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾನೆ. ಏಕೆಂದ್ರೆ ಮಣಿಗೆ ಒಂದು ನಿಜ ಗೊತ್ತಿರುತ್ತೆ. ಶಿವ ಮಣಿಗೆ ಆ ವಿಷಯನ ನೀನು ಯಾರಿಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಇನ್ನು ಶಿವ ಈಗ ಒಂದು ಪ್ಲಾನ್ ಮಾಡ್ತಾನೆ. ಅವನು ಅಲ್ಲಿಂದ ಸೀದಾ ಮಾರ್ಕೆಟ್ ಒಳಗೆ ಹೋಗ್ತಾನೆ ಮತ್ತು ತನಗೆ ಪರಿಚಯ ಇದ್ದ ಜನರ ಮುಂದೆ ಬೇಕಂತ ರಾಜುಗೆ ತುಂಬಾ ಶತ್ರುಗಳಿದ್ರು, ಅವರಲ್ಲಿ ಯಾರಾದ್ರೂ ಅವನನ್ನ ಕೊಂದಿರಬಹುದು ಅಂತ ಹೇಳ್ತಾನೆ. ಈ ಸುದ್ದಿ ಈಗ ಎಲ್ಲರ ಕಿವಿಗೆ ತಲುಪುತ್ತೆ. ಅಷ್ಟಕ್ಕೂ ರಾಜುನ ಯಾರು ಕೊಂದಿರಬಹುದು, ಅವನಿಗೆ ತುಂಬಾ ಶತ್ರುಗಳಿದ್ರು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಈ ವಿಷಯ ಲೇಡೀಸ್ ಗೆ ಗೊತ್ತಾದಾಗ ಆಕೆ ಕೂಡ ರಾಜುಗೆ ಯಾರ್ಯಾರು ಶತ್ರು ಇದ್ರು ಅವರನ್ನೆಲ್ಲ ಎನ್ಕ್ವೈರಿ ಮಾಡ್ಬೇಕಂತ ಡಿಸೈಡ್ ಮಾಡ್ತಾಳೆ. ಇನ್ನು ಈಗ ಪೊಲೀಸರು ರಾಜುಗೆ ಯಾರ್ಯಾರು ಶತ್ರುಗಳಿದ್ರು ಅವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಮತ್ತು ಅವರನ್ನ ಹೊಡೆದು ನಿಜ ಹೇಳಿ ನೀವು ರಾಜುನ ಕೊಂದಿಲ್ವಾ ಅಂತ ಕೇಳ್ತಾರೆ. ಆಗ ಇವರೆಲ್ಲ ನಮಗೆ ರಾಜು ಜೊತೆ ಶತ್ರುತ್ವ ಇದ್ದಿದ್ದು ನಿಜ, ಆದ್ರೆ ನಾವು ಅವರನ್ನ ಕೊಂದಿಲ್ಲ ಅಂತ ಹೇಳ್ತಾರೆ. ಈಗ ಪೊಲೀಸರು ಅವರ ಕಾಲ್ ಲಿಸ್ಟ್ ಮತ್ತು ಲೊಕೇಶನ್ ಚೆಕ್ ಮಾಡಿದಾಗ ಅವರೆಲ್ಲ ಆ ಟೈಮಲ್ಲಿ ಅಲ್ಲಿ ಇರಲ್ಲ. ಇದರಿಂದ ಪೊಲೀಸರು ಅವರನ್ನ ಸಸ್ಪೆಕ್ಟ್ ಲಿಸ್ಟ್ ಇಂದ ತೆಗಿತಾರೆ. ಇನ್ನು ಇದೇ ಟೈಮಲ್ಲಿ ನಮಗೆ ಮತ್ತೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಮಾಲಿನ ಹುಡುಗಿ ಬಸ್ಸಿಗಾಗಿ ವೇಟ್ ಮಾಡ್ತಿರ್ತಾಳೆ. ಆದ್ರೆ ತುಂಬಾ ಹೊತ್ತಾದ್ರೂ ಅಲ್ಲಿ ಯಾವುದೇ ಆಟೋ ಆಗ್ಲಿ ಬಸ್ ಆಗ್ಲಿ ಬರ್ತಿರಲ್ಲ. ಇದನ್ನೆಲ್ಲ ರಿಷಿ ನೋಡ್ತಿರ್ತಾನೆ. ಅವನು ಮಾಲಿನ ಹತ್ರ ಹೋಗಿ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಕೇಳ್ತಾನೆ. ಆಗ ಮಾಲಿನಿಗೂ ಬೇರೆ ಆಪ್ಷನ್ ಇರಲ್ಲ, ಅದಕ್ಕೆ ಆಕೆ ಆಯ್ತು ಅಂತ ಒಪ್ಕೋತಾಳೆ. ಈಗ ಇವರು ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಮಾಲಿನ್ ಋಷಿಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾನು ದುಡ್ಡು ತಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಇನ್ನು ಇದೇ ಟೈಮಲ್ಲಿ ಕಾರಲ್ಲಿದ್ದ ಋಷಿ ಫ್ರೆಂಡ್ಸ್ಗೆಲ್ಲ ಆ ಮಹಿಳೆ ಒಬ್ಬ ಪ್ರಾಸ್ಟಿಟ್ಯೂಟ್ ಅಂತ ಗೊತ್ತಾಗುತ್ತೆ. ಈಗ ಆಕೆ ದುಡ್ಡು ತಗೊಂಡು ಬಂದು ಕಾರಲ್ಲಿ ವಾಪಸ್ ಕುಂತ್ಕೊಂಡಾಗ ಅವನ ಫ್ರೆಂಡ್ಸ್ ಎಲ್ಲ ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ತಿರ್ತಾರೆ. ಏಕೆಂದ್ರೆ ಆಕೆ ಒಬ್ಬ ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಇದನ್ನ ನೋಡಿ ಋಷಿಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ಫ್ರೆಂಡ್ಸ್ಗೆ ಬೈತಾನೆ. ಆಕೆ ಈ ಕೆಲಸ ಮಾಡ್ತಿದ್ರೆ ಆಕೆಗೆ ಏನೋ ಒಂದು ತೊಂದರೆ ಇರಬೇಕು. ಆಕೆ ತೊಂದರೆಯಿಂದ ಈ ಕೆಲಸ ಮಾಡ್ತಿದ್ದಾಳೆ. ಯಾರು ಈ ಕೆಲಸನ ಬೇಕಂತ ಮಾಡಲ್ಲ, ನಾವು ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತಾನೆ. ಇದನ್ನ ನೋಡಿ ಮಾಲಿನಿಗೆ ತುಂಬಾ ಖುಷಿ ಆಗುತ್ತೆ. ಋಷಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅನ್ಕೋತಾಳೆ. ಆಕೆ ಋಷಿಗೆ ನನ್ನನ್ನ ಒಂದು ಕಾಲೇಜ್ಗೆ ಡ್ರಾಪ್ ಮಾಡು ಅಂತ ಹೇಳ್ತಾಳೆ. ಈಗ ಆಕೆ ಆ ಕಾಲೇಜ್ಗೆ ಬರ್ತಾಳೆ. ಆಕ್ಚುಲಿ ಈ ಕಾಲೇಜ್ ನಲ್ಲಿ ಆ ಮಹಿಳೆಯ ಮಗಳು ಓದ್ತಿರ್ತಾಳೆ. ಆಕ್ಚುಲಿ ಮಾಲಿನಿ ತನ್ನ ಮಗಳ ಎಜುಕೇಶನ್ ಗಾಗಿ ಈ ಕೆಲಸ ಮಾಡ್ತಿರ್ತಾಳೆ. ಇನ್ನು ಋಷಿ ತಂಗಿ ಕೂಡ ಇದೇ ಕಾಲೇಜ್ ನಲ್ಲಿ ಓದ್ತಿರ್ತಾಳೆ. ಈಗ ಅಲ್ಲಿ ಋಷಿ ತಂಗಿ ಬರ್ತಾಳೆ. ಇನ್ನು ಮಾಲಿನಿ ಮಗಳು ಮೀರಾ ಕೂಡ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಋಷಿ ತಂಗಿ ಮೀರಾ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ. ಆಗ ಋಷಿ ಅವರಿಗೆ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಋಷಿ ಇವರನ್ನೆಲ್ಲ ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಋಷಿ ಮೀರಾಗೆ ನಿನಗೇನಾದ್ರೂ ಅವಶ್ಯಕತೆ ಇದ್ರೆ ನೀನು ಸ್ವಲ್ಪ ಯೋಚನೆ ಮಾಡದೆ ನನಗೆ ಕೇಳಬಹುದು ಅಂತ ಹೇಳ್ತಾನೆ. ಈಗ ಋಷಿ ಅವರನ್ನ ಡ್ರಾಪ್ ಮಾಡಿದ ಮೇಲೆ ಅವನಿಗೆ ಒಂದು ಫೋನ್ ಬರುತ್ತೆ. ಆಕ್ಚುಲಿ ರಿಷಿ ತಂದೆ ಒಂದು ಗ್ಯಾಂಬ್ಲಿಂಗ್ ಆಡಿ ಸೋತಿರ್ತಾನೆ. ಅದಕ್ಕೆ ರವಡಿಗಳು ಅವನನ್ನ ಹಿಡಿದು ಹೊಡಿತಿರ್ತಾರೆ. ಇದು ಗೊತ್ತಾಗಿ ರಿಷಿ ತನ್ನ ತಂದೆನ ಕಾಪಾಡೋಕೆ ಅಲ್ಲಿಗೆ ಹೋಗ್ತಾನೆ. ಆದ್ರೆ ರವಡಿಗಳು ರಿಷಿಗೂ ಕೂಡ ತುಂಬಾ ಹೊಡಿತಾರೆ. ಆಗ ರಿಷಿ ಫೋನ್ ತೆಗೆದು ರಾಜುಗೆ ಕಾಲ್ ಮಾಡ್ತಾನೆ. ಈಗ ರಾಜು ತನ್ನ ಗ್ಯಾಂಗ್ ಜೊತೆ ಬಂದು ಅವರನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ತಾನೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ರಾಜು ಮತ್ತು ಶಿವ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ, ಆತ ಬೇರೆ ಯಾರು ಅಲ್ಲ, ರಿಷಿ ತಂದೆ ಆಗಿರ್ತಾನೆ. ಅಂದ್ರೆ ಈ ಮೂರು ಜನ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇನ್ನು ಇದೇ ಟೈಮಲ್ಲಿ ನಮಗೆ ಮಣಿನ ಕೂಡ ತೋರಿಸ್ತಾರೆ. ಈತ ಆಟೋದಲ್ಲಿ ಹೋಗ್ತಿದ್ದಾಗ ರೋಡ್ ಮೇಲೆ ಹೋಗಿತಾನೆ. ಆಗ ಅದು ಹೋಗಿ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತೆ. ಆ ವ್ಯಕ್ತಿ ಬಂದು ಮಣಿಗೆ ತುಂಬಾ ಬೈತಾನೆ. ಆದ್ರೆ ಅವನು ಸ್ವಲ್ಪನೂ ಭಯಪಡಲ್ಲ. ಅವನು ಆ ವ್ಯಕ್ತಿಗೆ ಎದುರಿಸ್ತಾನೆ. ನಾನು ರಾಜು ಕಡೆಯವನು, ನನ್ನ ಜೊತೆ ಮಾತಾಡಬೇಕಿದ್ರೆ ಹುಷಾರಾಗಿರು ಅಂತ ಹೇಳ್ತಾನೆ. ಇದನ್ನೆಲ್ಲ ಅಲ್ಲೇ ನಿಂತಿದ್ದ ರಾಜು ಕಡೆಯ ಒಬ್ಬ ವ್ಯಕ್ತಿ ಕೇಳ್ತಾನೆ. ಈತ ಬಂದು ಮಣಿಗೆ ಬೈತಾನೆ. ನೀನು ಸುಮ್ಸುಮ್ನೆ ರಾಜು ಹೆಸರನ್ನ ಯೂಸ್ ಮಾಡಬೇಡ, ಇದರಿಂದ ಅವರ ಹೆಸರು ಹಾಳಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವನು ಆ ವ್ಯಕ್ತಿಗೆ ನಾನು ಮತ್ತು ರಾಜೇ ಒಳ್ಳೆ ಫ್ರೆಂಡ್ಸ್, ನಾನು ಫೋನ್ ಮಾಡಿದ ತಕ್ಷಣ ಆತ ಫೋನ್ ರಿಸೀವ್ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ವ್ಯಕ್ತಿ ರಾಜುಗೆ ಕಾಲ್ ಮಾಡ್ತಾನೆ. ಆದ್ರೆ ರಾಜು ಮಣಿಗೆ ಸಪೋರ್ಟ್ ಮಾಡ್ತಾನೆ. ನಾನು ಬೇಕಂತ ಅವನನ್ನ ನನ್ನ ಜೊತೆ ಇಟ್ಕೊಂಡಿದ್ದೀನಿ, ಅವನು ನನ್ನ ಕೆಲಸಕ್ಕೆ ಬರ್ತಾನೆ, ನೀನು ಚಿಂತೆ ಪಡಬೇಡ, ಅವನು ನನ್ನ ಹೆಸರನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈಗ ಸೀನಿಲಿಂದ ವಿಜಯ್ ಮತ್ತು ಸತ್ಯ ಕಡೆ ಶಿಫ್ಟ್ ಆಗುತ್ತೆ. ಇವರು ಮದುವೆ ಆಗ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಆಕ್ಚುಲಿ ಸತ್ಯ ತಂದೆ ರಾಜು ಹತ್ರ ಸಾಲ ತಗೊಂಡಿರ್ತಾನೆ. ಅವನು ಅವನಿಗೆ ವಾಪಸ್ ಕೊಡೋಕೆ ಆಗಿರಲ್ಲ. ಅದಕ್ಕೆ ರಾಜು ಸತ್ಯ ತಂದೆ ಹತ್ರ ಬಂದು ಆದಷ್ಟು ಬೇಗ ನನಗೆ ಹಣ ವಾಪಸ್ ಕೊಡು, ಇಲ್ಲಾಂದ್ರೆ ನಾನು ನಿನ್ನ ಮನೆಯನ್ನ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಇನ್ನು ಆತ ಅಲ್ಲಿಂದ ಹೋಗ್ತಿದ್ದಾಗ ನಾನು ಸತ್ಯನ ಸಣ್ಣನಿದ್ದಾಗ ನೋಡಿದ್ದೆ. ಈಗ ಆಕೆ ದೊಡ್ಡವಳಾಗಿದ್ದಾಳೆ. ಆಕೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೆ ಆಕೆ ಮದುವೆನ ನನ್ನ ಜೊತೆ ಮಾಡಿಸು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸತ್ಯ ತಂದೆಗೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಯಾಕಂದ್ರೆ ಅವನು ಒಬ್ಬ ದೊಡ್ಡ ರೌಡಿ ಆಗಿರ್ತಾನೆ. ಇನ್ನು ಅದೇ ಟೈಮಲ್ಲಿ ವಿಜಯ್ ಮತ್ತು ಸತ್ಯ ಅಲ್ಲಿಗೆ ಬರ್ತಾರೆ. ಇಲ್ಲಿ ರಾಜು ಕೂಡ ಇರ್ತಾನೆ. ಈತ ಸತ್ಯ ಹತ್ರ ಬಂದು ನೀನು ರೆಡಿ ಆಗು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ.
ಆಮೇಲೆ ಆತ ವಿಜಯ್ಗೆ ವಾರ್ನಿಂಗ್ ಕೊಡ್ತಾನೆ, ನೀನು ಈಕೆಯಿಂದ ದೂರ ಇರು, ಯಾಕಂದ್ರೆ ಈಕೆ ನನ್ನ ಹೆಂಡತಿ ಆಗೋಳು ಅಂತ ಹೇಳ್ತಾನೆ. ಇನ್ನು ರಾಜು ಅಲ್ಲಿಂದ ಹೋದ್ಮೇಲೆ ಸತ್ಯ ತನ್ನ ತಂದೆಗೆ ಇವನ ವಿರುದ್ಧ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ. ಆದ್ರೆ ಸತ್ಯ ತಂದೆ ಆಕೆನ ತಡಿತಾನೆ. ಅವನಿಗೆ ವಿಷಯ ಗೊತ್ತಾದ್ರೆ ನಮ್ಮನ್ನೆಲ್ಲ ಕೊಂದು ಬಿಡ್ತಾನೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಅಲ್ಲಿಂದ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಸುನಿಲ್ ಮತ್ತು ಪೊಲೀಸರು ಅಷ್ಟಕ್ಕೂ ರಾಜುನ ಯಾರು ಕೊಂದಿರಬಹುದಂತ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಪೊಲೀಸರಿಗೆ 5-6 ವರ್ಷಗಳ ಕೆಳಗೆ ಒಂದು ಗ್ಯಾಂಗ್ ರಾಜುನ ಕೊಲ್ಲೋಕೆ ಟ್ರೈ ಮಾಡಿತ್ತು ಅಂತ ಗೊತ್ತಾಗುತ್ತೆ. ಆಗ ನಮಗೆ ಅಷ್ಟಕ್ಕೂ ಅವತ್ತು ಏನಾಗಿತ್ತು ಅಂತ ತೋರಿಸ್ತಾರೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ರಾಜು ಕುಡಿದು ಟೈಟ್ ಆಗಿ ಒಂದು ಕಡೆ ಕೂತ್ಕೊಂಡಿರ್ತಾನೆ. ಆಗ ಒಂದು ಗ್ಯಾಂಗ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ರಾಜು ಸಡನ್ ಆಗಿ ಎದ್ದು ಅವರನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಕ್ಚುಲಿ ಆ ಗ್ಯಾಂಗ್ ಶಿವದಾಗಿರುತ್ತೆ. ಅವನೇ ರಾಜುನ ಕೊಲ್ಲೋಕೆ ಅವರನ್ನ ಕಳಿಸಿರ್ತಾನೆ. ಆದ್ರೆ ಈಗ ರಾಜು ಬದುಕೊಂಡಿರ್ತಾನೆ. ಈಗ ಅಲ್ಲಿ ಶಿವ ಬರ್ತಾನೆ. ಇಲ್ಲಿ ಶಿವ ಮತ್ತು ರಾಜು ಒಬ್ಬರ ಮುಂದೆ ಒಬ್ಬರು ನಿಂತಿರ್ತಾರೆ. ಈಗ ಸಿನಿಲಿಂದ ರಿಷಿ ಮತ್ತು ಮೀರಾ ಕಡೆ ಶಿಫ್ಟ್ ಆಗುತ್ತೆ. ಇವರು ಈಗ ಒಬ್ಬರನ್ನೊಬ್ಬರು ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ವಿಷಯ ಮಾಲಿನಿಗೆ ಗೊತ್ತಾದಾಗ ಆಕೆ ಅವರಿಗೆ ಏನು ಹೇಳಲ್ಲ, ಯಾಕಂದ್ರೆ ರಿಷಿ ಒಬ್ಬ ಒಳ್ಳೆ ಹುಡುಗ ಅಂತ ಆಕೆಗೆ ಗೊತ್ತಿರುತ್ತೆ. ಈಗ ರಿಷಿ ಅಲ್ಲಿಂದ ಮೀರಾನ ಕಾಲೇಜ್ಗೆ ಡ್ರಾಪ್ ಮಾಡಿ ತನ್ನ ಕೆಲಸಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಶಿವ ಇರ್ತಾನೆ. ಈತ ರಿಷಿಗೆ ನನ್ನ ಮತ್ತು ನಿನ್ನ ತಂದೆ ಜೀವನ ಹಾಳಾಗೋಕೆ ರಾಜುನೇ ಕಾರಣ. ಅವನು ಕೇವಲ ತನ್ನ ಪ್ರಾಫಿಟ್ ನ ಯೋಚನೆ ಮಾಡ್ತಾನೆ, ಅದಕ್ಕೆ ಅವನಿಂದ ದೂರ ಇರುವಂತ ಹೇಳ್ತಾನೆ. ಇದನ್ನ ಕೇಳಿ ರಿಷಿಗೂ ಸರಿ ಅಂತ ಅನಿಸುತ್ತೆ. ಅವನು ಶಿವ ಮಾತನ್ನ ಕೇಳ್ತಾನೆ. ಇನ್ನೊಂದು ಕಡೆ ಪ್ರೆಸೆಂಟ್ ನಲ್ಲಿ ಸುನಿಲ್ ನ ತೋರಿಸ್ತಾರೆ. ಈತನ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಒಂದು ಶಿವ ಕುಡಿದ ನಶೆಯಲ್ಲಿ ನಾನು ಒಂದು ದಿನ ರಾಜುನ ಕೊಲ್ತೀನಿ ಅಂತ ಮಾತಾಡ್ತಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸುನಿಲ್ಗೆ ಶಿವ ಮೇಲೆ ಡೌಟ್ ಬರುತ್ತೆ, ಯಾಕಂದ್ರೆ ರಾಜುಗೆ ಹಳೆಯ ಶತ್ರು ಶಿವನೇ ಆಗಿರ್ತಾನೆ. ಇನ್ನು ಸೀನ್ ಈಗ ಇಲ್ಲಿಂದ SI ಕಡೆ ಶಿಫ್ಟ್ ಆಗುತ್ತೆ. ಈಕೆ ಹೋಗಿ ಮಾಲಿನ ಮೀಟ್ ಆಗ್ತಾಳೆ ಮತ್ತು ನಾವು ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ ನಿನ್ನ ಮತ್ತು ರಾಜು ನಡುವೆ ಏನೋ ಸಂಬಂಧ ಇತ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮಾಲಿನಿ ಆಕೆ ಮೇಲೆ ಕೋಪ ಮಾಡ್ತಾಳೆ. ನನ್ನ ಮತ್ತು ರಾಜು ನಡುವೆ ಏನೂ ಇದ್ದಿದ್ದಿಲ್ಲ, ಸುಮ್ಮನೆ ಜನರ ಮಾತನ್ನ ನಂಬೇಡಿ ಅಂತ ಹೇಳ್ತಾಳೆ. ಈಗ ಸ್ಟೋರಿ ಮತ್ತೆ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಆಕ್ಚುಲಿ ಈ ಮೂವಿಯಲ್ಲಿ ಫ್ಲಾಶ್ ಬ್ಯಾಕ್ ನೇ ತುಂಬಾ ತೋರಿಸ್ತಾರೆ. ಸೊ ಇಲ್ಲಿ ಈಗ ಸತ್ಯ ತನ್ನ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗ ಅಲ್ಲಿ ರಾಜು ಬರ್ತಾನೆ. ಈತ ಸತ್ಯಗೆ ನನಗೆ ಗಾಯವಾಗಿದೆ, ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತಾನೆ. ಆಗ ಸತ್ಯ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾಳೆ. ಇನ್ನು ಸತ್ಯ ಟ್ರೀಟ್ಮೆಂಟ್ ಕೊಡ್ತಿದ್ದಾಗ ರಾಜು ಬೇಕಂತ ಆಕೆನ ಟಚ್ ಮಾಡ್ತಿರ್ತಾನೆ. ಇದರಿಂದ ಸತ್ಯ ಅವನನ್ನ ದೂರ ತಳ್ತಾಳೆ. ಆಗ ಅವನು ಆಕೆ ಕೈನ ಹಿಡ್ಕೊತಾನೆ. ಇನ್ನು ಸಾಯಂಕಾಲ ಆದಾಗ ಸತ್ಯ ಒಂದು ರೂಮ್ ಅಲ್ಲಿ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿ ವಿಜಯ್ ಬರ್ತಾನೆ. ವಿಜಯ್ ಸತ್ಯಗೆ ಏನಾಯ್ತು ಅಂತ ಕೇಳಿದಾಗ ಆಕೆ ನಡೆದ ಎಲ್ಲ ವಿಷಯನ ಹೇಳ್ತಾಳೆ. ಇದನ್ನ ಕೇಳಿ ವಿಜಯ್ಗೆ ತುಂಬಾ ಬೇಜಾರಾಗುತ್ತೆ. ಅವನು ಸತ್ಯಗೆ ನೀನು ಚಿಂತೆ ಪಡಬೇಡ, ನಾವಿಲ್ಲಿಂದ ಬೇರೆ ಕಡೆ ಓಡೋಗಿ ಮದುವೆ ಆಗೋಣ ಅಂತ ಹೇಳ್ತಾನೆ. ಈಗ ಸನಿಲಿಂದ ರಿಷಿ ಮತ್ತು ಮೀರಾ ಕಡೆ ಶಿಫ್ಟ್ ಆಗುತ್ತೆ. ಇವರ ಲವ್ ಸ್ಟೋರಿ ಕೂಡ ತುಂಬಾ ಮುಂದೆ ಬಂದಿರುತ್ತೆ. ಇಲ್ಲಿ ಮೀರಾ ರಿಷಿಗೆ ನನ್ನ ತಾಯಿಗೆ ನಾನು ಒಳ್ಳೆ ಲೈಫ್ ನ ಕೊಡಬೇಕು, ಯಾಕಂದ್ರೆ ತುಂಬಾ ವರ್ಷಗಳ ಕೆಳಗೆ ನನ್ನ ತಂದೆ ಸತ್ತೋದ್ರು. ಆಗಿಂದ ಅವರು ತುಂಬಾ ಕಷ್ಟಪಟ್ಟು ನನ್ನನ್ನ ಓದಿಸಿ ದೊಡ್ಡವಳಾಗಿ ಮಾಡಿದ್ದಾರೆ. ಆಕೆಗೆ ಒಳ್ಳೆ ಲೈಫ್ ಸಿಗಬೇಕನ್ನೋದೇ ನನ್ನ ಕನಸು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ರಿಷಿಗೆ ರಾಜುಗೆ ಲೇಡೀಸ್ ವೀಕ್ನೆಸ್ ಇದೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ರಾಜುಗೆ ನೀನು ಈ ಕೆಲಸ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಒಳ್ಳೆ ಹುಡುಗಿನ ಮದುವೆ ಆಗಿ ಸೆಟ್ಲ್ ಆಗು ಅಂತ ಹೇಳ್ತಾನೆ. ರಾಜು ಕೂಡ ರಿಷಿ ಮಾತನ್ನ ಒಪ್ಕೋತಾನೆ. ಈಗ ರಿಷಿ ರಾಜುನ ಮಾಲಿನಿ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಅವನು ಮಾಲಿನಿ ಮದುವೆನ ರಾಜು ಜೊತೆ ಮಾಡಿಸ್ಬೇಕಂತ ಅನ್ಕೊಂಡಿರ್ತಾನೆ. ಈಗ ರಿಷಿ ಮಾಲಿನಿಗೆ ವಿಷಯ ಹೇಳಿದಾಗ ಆಕೆಗೆ ರಿಷಿ ಮೇಲೆ ನಂಬಿಕೆ ಇರುತ್ತೆ. ಅದಕ್ಕೆ ಆಕೆ ಅವನ ಮಾತಿಗೆ ಒಪ್ಕೋತಾಳೆ. ಆದ್ರೆ ಆಕೆ ಇದನ್ನೆಲ್ಲ ನಾನು ನನ್ನ ಮಗಳಿಗೆ ಹೇಳಬೇಕು, ಆಕೆ ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ನಮಗೆ ವಿಜಯ್ ಮತ್ತು ಸತ್ಯನ ತೋರಿಸ್ತಾರೆ. ವಿಜಯ್ ಸತ್ಯ ತಂದೆ ಹತ್ರ ಹೋಗಿ ನಾವಿಬ್ರು ಓಡೋಗಿ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ, ರಾಜು ನಮ್ಮನ್ನ ಇಲ್ಲಿದ್ರೆ ಬಿಡಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಕೂಡ ಆಯ್ತು ಅಂತ ಒಪ್ಕೋತಾರೆ. ಯಾಕಂದ್ರೆ ಅವರಿಗೂ ತಮ್ಮ ಮಗಳು ಚೆನ್ನಾಗಿರೋದು ಬೇಕಾಗಿರುತ್ತೆ. ಆದ್ರೆ ಇವರು ಮಾತಾಡೋದನ್ನ ರಾಜು ಕಡೆಯ ಒಬ್ಬ ವ್ಯಕ್ತಿ ಕೇಳ್ಬಿಡ್ತಾನೆ. ಈತ ರಾಜುಗೆ ಫೋನ್ ಮಾಡಿ ಎಲ್ಲಾ ವಿಷಯನ ಹೇಳ್ತಾನೆ. ಇದನ್ನ ಕೇಳಿ ರಾಜುಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಅವನಿಗೆ ಸತ್ಯ ಅಂದ್ರೆ ತುಂಬಾ ಇಷ್ಟ ಇರ್ತಾಳೆ. ಅದಕ್ಕೆ ಅವನು ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ತಡಿಬೇಕಂತ ಯೋಚನೆ ಮಾಡ್ತಿರ್ತಾನೆ. ಇನ್ನು ಈಗ ರಿಷಿ ಮೀರಾ ಹತ್ರ ಹೋಗಿ ತನ್ನ ತಾಯಿ ಮದುವೆನ ರಾಜು ಜೊತೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾಗೆ ಇಷ್ಟ ಆಗಲ್ಲ. ರಾಜು ಒಬ್ಬ ರೌಡಿ, ಅವನ ಜೊತೆ ಮದುವೆ ಅಂದ್ರೆ ಸರಿಯಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆದ್ರೆ ರಿಷಿ ಆಕೆಗೆ ಕನ್ವಿನ್ಸ್ ಮಾಡ್ತಾನೆ. ನಿಮ್ಮ ತಾಯಿ ಕೂಡ ಮೊದಲು ಪ್ರಾಸ್ಟಿಟ್ಯೂಟ್ ಆಗಿದ್ರು, ಆದ್ರೆ ಈಗ ಆಕೆ ಚೆನ್ನಾಗಿದ್ದಾಳೆ. ಅದೇ ರೀತಿ ನಾವು ರಾಜುಗೂ ಕೂಡ ಒಂದು ಚಾನ್ಸ್ ಕೊಡ್ಬೇಕು, ಅವನು ಕೂಡ ಚೆನ್ನಾಗಾಗ್ತಾನೆ, ಅವರಿಬ್ರು ಮದುವೆ ಆದ್ರೆ ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀರಾ ಕೂಡ ರಿಷಿ ಮಾತಿಗೆ ಒಪ್ಕೋತಾಳೆ. ಈಗ ಇವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಈಗ ಇವರು ರಾಜು ಮತ್ತು ಮಾಲಿನಿ ಮದುವೆ ಮಾಡಿಸ್ಬೇಕಂತ ಮದುವೆ ಅರೇಂಜ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ರಾಜು ಕೂಡ ತುಂಬಾ ಖುಷಿಯಾಗಿರ್ತಾನೆ. ಅವನು ಮಾಲಿನ ಇಟ್ಕೊಂಡು ಊರೆಲ್ಲ ತಿರುಗಾಡ್ತಿರ್ತಾನೆ. ಇನ್ನು ಇವರು ಮನೆಯಲ್ಲಿ ಫಂಕ್ಷನ್ ಮಾಡ್ತಿದ್ದಾಗ ಮೀರಾ ಬಂದು ಡ್ಯಾನ್ಸ್ ಮಾಡ್ತಿರ್ತಾಳೆ. ರಾಜು ಆಕೆನ ನೋಡಿ ಆಕೆನ ಗುರಾಯಿಸ್ತಿರ್ತಾನೆ. ಯಾಕಂದ್ರೆ ಈಗ ಅವನಿಗೆ ಮೀರಾ ಕೂಡ ಇಷ್ಟ ಆಗಿರ್ತಾಳೆ. ಈಗ ಸ್ಟೋರಿಲಿಂದ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಮಣಿ ಜೂಜಾಟ ಆಡ್ತಿರ್ತಾನೆ. ಅವನು ಜೂಜಲ್ಲಿ ಸೋತ್ ಬಿಡ್ತಾನೆ. ಆಗ ಅವನಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವನು ಶಿವಗೆ ಕಾಲ್ ಮಾಡಿ ದುಡ್ಡನ್ನ ಕೇಳ್ತಾನೆ. ಆದ್ರೆ ಶಿವ ಅವನಿಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಣಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅವನು ಋಷಿಗೆ ಕಾಲ್ ಮಾಡ್ತಾನೆ ಮತ್ತು ಆತನಿಗೆ ನೀನೇ ಕಿಲ್ಲರ್ ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವತ್ತು ರಾಜು ಸತ್ತ ದಿನ ನೀನು ಅಲ್ಲಿಂದ ಹೋಗ್ತಿದ್ದೆ ಅಂತ ಹೇಳ್ತಾನೆ. ಮತ್ತು ನಾನು ಈ ವಿಷಯನ ಪೊಲೀಸರಿಗೆ ಹೇಳಬಾರ್ದಂದ್ರೆ ನನಗೆ ದುಡ್ಡು ಕೊಡು ಅಂತ ಕೇಳ್ತಾನೆ. ಆಗ ಋಷಿ ಅವನ ಮಾತಿಗೆ ಭಯಪಡ್ತಾನೆ ಮತ್ತು ಆತನಿಗೆ ನೀನು ಚಿಂತೆ ಮಾಡಬೇಡ, ಸ್ವಲ್ಪ ಟೈಮ್ ಕೊಡು, ನಾನು ಅರೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಶಿವನ ತೋರಿಸ್ತಾರೆ. ಅವನ ಫ್ರೆಂಡ್ ಅವನಿಗೆ ನಾವು ಮಣಿನ ತಡಿಬೇಕು, ಇಲ್ಲಾಂದ್ರೆ ಒಂದಲ್ಲ ಒಂದು ದಿನ ಅವನು ನಮ್ಮನ್ನ ಸಿಕ್ಕಾಕ್ಸ್ತಾನೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪೊಲೀಸರಿಗೆ ರಾಜು ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ಶಿವ ಅಂತ ಗೊತ್ತಾಗುತ್ತೆ. ಇವನು ಒಂದು ಡ್ರಾಮಾ ಮಾಡ್ತಿರ್ತಾನೆ. ಆಗ ಅಲ್ಲಿ ಪೊಲೀಸರು ಬಂದು ಅವನನ್ನ ಎತ್ಕೊಂಡು ಹೋಗ್ತಾರೆ.
ಈಗ ಸೀನಿನಿಂದ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಮಾಲಿನಿ ಮತ್ತು ರಾಜುನ ತೋರಿಸ್ತಾರೆ. ರಾಜು ಮಾಲಿನಿ ಮನೆಯಲ್ಲಿದ್ದಾಗ ಅಲ್ಲಿ ಮೀರಾ ಬರ್ತಾಳೆ. ಅವನು ಮೀರಾನ ನೋಡಿ ಮಾಲಿನಿಗೆ, ನಾನು ನಿನ್ನ ಜೊತೆ ಮದುವೆ ಆದಂಗೆ ನಾನು ಈಗ ಮೀರಾನ ಕೂಡ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮಾಲಿನಿಗೆ ತುಂಬಾ ಕೋಪ ಬರುತ್ತೆ. ಏನ್ ಮಾತಾಡ್ತಿದ್ಯಾ, ಆಕೆ ನಿನ್ನ ಮಗಳಿದ್ದಂಗೆ ಅಂತ ಹೇಳ್ತಾಳೆ. ಆದ್ರೆ ರಾಜು ಆಕೆ ಮಾತನ್ನ ಕೇಳಲ್ಲ. ಅವನು ಮೀರಾನ ಬಲಾತ್ಕಾರ ಮಾಡೋಕೆ ಹೋಗ್ತಿರ್ತಾನೆ. ಇದನ್ನ ನೋಡಿ ಮಾಲಿನಿ ಅವನನ್ನ ಗಟ್ಟಿಯಾಗಿ ಹಿಡ್ಕೊತಾಳೆ. ಈಗ ಮೀರಾ ಅಲ್ಲಿಂದ ಓಡಿ ರಿಷಿ ಹತ್ರ ಬರ್ತಾಳೆ ಮತ್ತು ಇಲ್ಲಿ ಬಂದು ನಡೆದ ಎಲ್ಲ ವಿಷಯನ ಹೇಳ್ತಾಳೆ. ಇದರಿಂದ ರಿಷಿಗೆ ತುಂಬಾ ಕೋಪ ಬರುತ್ತೆ. ಅವನು ಅಲ್ಲಿಂದ ಸೀದಾ ರಾಜು ಹತ್ರ ಹೋಗ್ತಾನೆ ಮತ್ತು ಆತನಿಗೆ ಬೈತಾನೆ. ಆದ್ರೆ ರಾಜು ಅವನ ಮಾತನ್ನ ಕೇಳಲ್ಲ. ನಾನು ಮೊದಲಿಂದಲೂ ಹೀಗೆ ಇದ್ದೀನಿ, ನನಗೆ ಮೀರಾ ಕೂಡ ಈಗ ಬೇಕು, ಏನ್ ಮಾಡ್ಕೋತೀಯಾ ಮಾಡ್ಕೋ ಹೋಗು ಅಂತ ಹೇಳ್ತಾನೆ. ಆದ್ರೆ ರಿಷಿ ರಾಜುಗೆ ಏನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವನೊಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಅದಕ್ಕೆ ಅವನು ಅವತ್ತು ರಾತ್ರಿ ಹೋಗಿ ಬಾರಲ್ಲಿ ತುಂಬಾ ಕುಡಿತಾನೆ ಮತ್ತು ತನ್ನ ಫ್ರೆಂಡ್ಸ್ ಮುಂದೆ ನಾನು ಆ ರಾಜುನ ಬಿಡಲ್ಲ, ಒಂದಲ್ಲ ಒಂದು ದಿನ ಅವನನ್ನ ಕೊಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಬ್ರೆಜಿಲ್ನಲ್ಲಿ ಪೊಲೀಸರು ಶಿವನ ಇಂಟ್ರೋಗೇಷನ್ ಮಾಡ್ತಿರ್ತಾರೆ. ಆಗ ಅವನು ಅಲ್ಲಿ ನಡೆದ ಎಲ್ಲ ವಿಷಯನ ಹೇಳ್ತಾನೆ. ಆಕ್ಚುಲಿ 5-6 ವರ್ಷಗಳ ಕೆಳಗೆ ನನಗೆ ರಾಜು ಮೇಲೆ ತುಂಬಾ ಕೋಪ ಇತ್ತು. ಅದಕ್ಕೆ ಅವನನ್ನ ಸಾಯಿಸೋಕೆ ಒಂದು ಪ್ಲಾನ್ ಮಾಡಿದ್ದೆ. ಆದ್ರೆ ಅದು ಫೇಲ್ ಆಯ್ತು, ಯಾಕಂದ್ರೆ ರಾಜು ಒಬ್ಬನೇ ನನ್ನ ಎಲ್ಲಾ ಗ್ಯಾಂಗ್ ನ ಮುಗಿಸ್ಬಿಟ್ಟ. ಆಗ ನಾನು ಶಿವಾಗೆ ಸಾರಿ ಕೇಳಿದ್ದೆ ಮತ್ತು ಈಗಿಂದ ನಾನು ಇನ್ನ ಮೇಲೆ ಅಟ್ಯಾಕ್ ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ಕೊಂಡಿದ್ದೆ. ಅದಕ್ಕೆ ಅವನು ನನ್ನ ಬಿಟ್ಟಿದ್ದ ಅಂತ ಹೇಳ್ತಾನೆ. ಈಗ ಪೊಲೀಸರಿಗೂ ಕೂಡ ಶಿವ ಬಗ್ಗೆ ಯಾವುದೇ ಎವಿಡೆನ್ಸ್ ಸಿಕ್ಕಿರಲ್ಲ. ಅದಕ್ಕೆ ಅವರು ಶಿವನ ಬಿಟ್ಬಿಡ್ತಾರೆ. ಈಗ ಸೀನಿಲಿಂದ ರಿಷಿ ಕಡೆ ಶಿಫ್ಟ್ ಆಗುತ್ತೆ. ಅವನು ಮಣಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ, ಏಕೆಂದ್ರೆ ಮಣಿ ಅವನನ್ನ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಆದ್ರೆ ರಿಷಿ ರಾಜುನ ಮರ್ಡರ್ ಮಾಡಿರಲ್ಲ. ಅದಕ್ಕೆ ಅವನು ರಾಜುನ ಅಷ್ಟಕ್ಕೂ ಮರ್ಡರ್ ಮಾಡಿದವರು ಯಾರು ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ವಿಜಯ್ ನೆನಪಾಗುತ್ತೆ, ಯಾಕಂದ್ರೆ ಅವತ್ತು ರಾತ್ರಿ ವಿಜಯ್ ಕೂಡ ಅಲ್ಲೇ ಇರ್ತಾನೆ. ಅದಕ್ಕೆ ಅವನು ವಿಜಯ್ ಹತ್ರ ಹೋಗಿ ನಿಜ ಹೇಳು, ಅಷ್ಟಕ್ಕೂ ನೀನು ಅವತ್ತು ಅಲ್ಲಿಗೆ ಹೋಗಿದ್ದೆ, ನೀನೇ ಅವನನ್ನ ಕೊಂದಿಲ್ಲ ತಾನೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಭಯದಿಂದ ವಿಜಯ್ ಫೋನ್ ಕಟ್ ಮಾಡ್ತಾನೆ. ಈಗ ರಿಷಿ ಪೊಲೀಸ್ ಹತ್ರ ಹೋಗಿ ವಿಜಯ್ ಬಗ್ಗೆ ಹೇಳ್ಬೇಕಂತ ಯೋಚನೆ ಮಾಡ್ತಿರ್ತಾನೆ. ಆಗ ಶಿವ ಅವನನ್ನ ತಡಿತಾನೆ ಮತ್ತು ಆತನಿಗೆ, ನೀನು ಹೋಗಿ ಪೊಲೀಸರ ಹತ್ರ ವಿಜಯ್ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಬಾರ್ದು, ಅದರ ಬದಲಿಗೆ ಮಣಿನೇ ಮರ್ಡರ್ ಮಾಡಿದ್ದು ಅಂತ ಹೇಳಬೇಕು, ಇದರಿಂದ ನಾವೆಲ್ಲ ಬಚಾವಾಗ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಿಷಿ, ಹಾಗಲ್ಲ, ಅವತ್ತು ನಾನು ವಿಜಯನ ನೋಡಿದ್ದೆ, ಅದಕ್ಕೆ ಅವನ ಹೆಸರು ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಶಿವ ಅವನಿಗೆ ವಾರ್ನಿಂಗ್ ಕೊಡ್ತಾನೆ, ನೀನು ಬರೀ ಕಾರ್ ರಿಪೇರಿ ಮಾಡಲ್ಲ, ಅದರ ಜೊತೆಗೆ ನೀನು ಕಾರ್ಲಿರೋ ಕಾಸ್ಟ್ಲಿ ಪಾರ್ಟ್ ನ ತೆಗೆದು ಮಾರ್ತೀಯಾ, ಇದು ನಾನು ಪೊಲೀಸರಿಗೆ ಹೇಳಿದ್ರೆ ಅವರು ನಿನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ರಿಷಿ ಪೊಲೀಸರ ಹತ್ರ ಹೋಗಿ, ನಾನು ಅವತ್ತು ಜಗಳ ಮಾಡೋಕೆ ರಾಜು ಹತ್ರ ಹೋಗಿದ್ದೆ, ಆದ್ರೆ ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವನು ಸತ್ತು ಬಿದ್ದಿದ್ದ, ಅದೇ ಟೈಮಲ್ಲಿ ಮಣಿ ಅಲ್ಲಿಂದ ಓಡೋಗ್ತಿದ್ದ, ನನಗನಿಸಿರೋ ಪ್ರಕಾರ ಅವನೇ ಆ ರಾಜುನ ಕೊಂದಿರಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಶಿವ ಇದರ ಬಗ್ಗೆ ಮೊದಲೇ ಯೋಚನೆ ಮಾಡಿರ್ತಾನೆ. ಅವನು ಮಣಿ ಫಿಂಗರ್ ಪ್ರಿಂಟ್ ರಾಜು ಡೆಡ್ ಬಾಡಿ ಹತ್ರ ಸಿಗುವಂತೆ ಪ್ಲಾನ್ ಮಾಡಿರ್ತಾನೆ ಮತ್ತು ಮರ್ಡರ್ ವೆಪನ್ ಕೂಡ ಮಣಿ ಮನೆಯಲ್ಲಿ ಬಚ್ಚಿಟ್ಟಿರ್ತಾನೆ. ಏಕೆಂದ್ರೆ ಅವನಿಗೆ ಒಂದಲ್ಲ ಒಂದು ದಿನ ಮಣಿ ತನಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ಮಣಿನ ಸಿಕ್ಕಾಕ್ಸ್ಬೇಕಂತ ಪ್ಲಾನ್ ಮಾಡಿರ್ತಾನೆ. ಈಗ ಪೊಲೀಸರು ಫಿಂಗರ್ ಪ್ರಿಂಟ್ ಚೆಕ್ ಮಾಡಿದಾಗ ಅವರಿಗೆ ಮಣಿ ಫಿಂಗರ್ ಪ್ರಿಂಟ್ ಅಲ್ಲಿ ಸಿಗುತ್ತೆ. ಈಗ ಅವರು ಮಣಿನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಮಣಿ ನಾನು ಕೊಲೆ ಮಾಡಿಲ್ಲ, ಅದನ್ನ ಮಾಡಿದ್ದು ಬೇರೆ ವ್ಯಕ್ತಿ ಅಂತ ಹೇಳ್ತಿರ್ತಾನೆ. ಆದ್ರೆ ಪೊಲೀಸರು ಅವನ ಮಾತನ್ನ ಕೇಳ್ತಿರಲ್ಲ, ಯಾಕಂದ್ರೆ ಎಲ್ಲಾ ಎವಿಡೆನ್ಸ್ ಅವನ ವಿರುದ್ಧ ಇರುತ್ತೆ. ಈಗ ಇಲ್ಲಿ ಮೂವಿಯ ರಿಯಲ್ ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ರಾಜುನ ಕೊಂದಿದ್ದು ಬೇರೆ ಯಾರು ಅಲ್ಲ, ವಿಜಯ್ ಆಗಿರ್ತಾನೆ. ಅವತ್ತು ಶಿವ ಡ್ರಾಮಾದಲ್ಲಿದ್ದಾಗ ಅವನಿಗೆ ಪದೇ ಪದೇ ಕಾಲ್ ಬಂದಿರುತ್ತಲ್ಲ, ಆ ಕಾಲ್ ನ ಬೇರೆ ಯಾರು ಅಲ್ಲ, ವಿಜಯ್ ಮಾಡಿರ್ತಾನೆ. ಇಲ್ಲಿ ನಮಗೆ ವಿಜಯ್ ಬೇರೆ ಯಾರು ಅಲ್ಲ, ಶಿವ ಮಗ ಅಂತ ಗೊತ್ತಾಗುತ್ತೆ. ಅವನು ಶಿವಾಗೆ ಕಾಲ್ ಮಾಡಿ ನನ್ನ ಕೈಯಿಂದ ರಾಜು ಕೊಲೆಯಾಗಿದೆ ಅಂತ ಹೇಳಿರ್ತಾನೆ. ಆಗ ತಕ್ಷಣ ಶಿವ ಅಲ್ಲಿಗೆ ಬಂದಿರ್ತಾನೆ. ಇಲ್ಲಿ ಬಂದಾಗ ವಿಜಯ್ ತನ್ನ ತಂದೆಗೆ ನಡೆದ ಎಲ್ಲ ಸ್ಟೋರಿನ ಹೇಳ್ತಾನೆ. ವಿಜಯ್ ಮತ್ತು ಮಣಿ ಹಾಸ್ಪಿಟಲ್ ಮುಂದೆ ಮಾತಾಡ್ತಾ ನಿಂತಿರ್ತಾರೆ. ಆಗ ಇದನ್ನ ರಾಜು ನೋಡ್ತಾನೆ. ಅವನು ಮಣಿಗೆ ಕಾಲ್ ಮಾಡಿ ನನ್ನ ಹತ್ರ ವಿಜಯನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಮಣಿ ವಿಜಯನ ಕರ್ಕೊಂಡು ರಾಜು ಹತ್ರ ಬರ್ತಾನೆ. ಇಲ್ಲಿ ರಾಜು ಒಬ್ಬನೇ ಇರ್ತಾನೆ. ಆತ ವಿಜಯ್ಗೆ, ನೀನು ಮತ್ತು ಸತ್ಯ ಮದುವೆ ಆಗ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ವಿಜಯ್, ಹೌದು, ನಾನು ಆಕೆನ ತುಂಬಾ ಇಷ್ಟಪಡ್ತಿದ್ದೀನಿ, ಅದಕ್ಕೆ ನಾವಿಬ್ರು ಮದುವೆ ಆಗ್ಬೇಕಂತ ಯೋಚನೆ ಮಾಡ್ತಿದೀವಿ, ದಯವಿಟ್ಟು ನಮ್ಮನ್ನ ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಆಗ ರಾಜು ಅವನಿಗೆ, ಆಯ್ತು, ನಾನು ನಿಮ್ಮನ್ನ ಬಿಟ್ಟುಬಿಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನನ್ನ ಒಂದು ಕೆಲಸ ಮಾಡು. ನೀನು ಸತ್ಯನ ಮದುವೆ ಆಗ್ಬೇಕಂದ್ರೆ ಆಕೆ ನನ್ನ ಜೊತೆ ಒಂದು ರಾತ್ರಿ ಕಳಿಬೇಕು, ಆಗ ನಾನು ನಿಮ್ಮನ್ನ ಬಿಟ್ಟುಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿಜಯ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅಲ್ಲೇ ಇಟ್ಟಿದ್ದ ಒಂದು ಬೀರ್ ಬಾಟಲ್ ತಗೊಂಡು ರಾಜು ತಲೆಗೆ ಹೊಡಿತಾನೆ. ರಾಜು ಈಗ ಕೆಳಗೆ ಬೀಳ್ತಾನೆ. ಈಗ ವಿಜಯ್ ಆ ಬಾಟಲ್ ತಗೊಂಡು ಅವನಿಗೆ ಪದೇ ಪದೇ ಹೊಡಿತಾನೆ. ಇದರಿಂದ ತುಂಬಾ ಬ್ಲಡ್ ಹೋಗಿ ರಾಜು ಅಲ್ಲೇ ಸತ್ತೋಗ್ತಾನೆ. ಈಗ ವಿಜಯ್ಗೆ ತುಂಬಾ ಭಯವಾಗಿ ಅವನು ತನ್ನ ತಂದೆ ಶಿವನ ಅಲ್ಲಿಗೆ ಕರೀತಾನೆ. ಈಗ ಶಿವ ಅಲ್ಲಿಗೆ ಬಂದಾಗ ಮಣಿ ಕೂಡ ಈ ಮರ್ಡರ್ನ ನೋಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಮಣಿಗೆ ದುಡ್ಡು ಕೊಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿರ್ತಾನೆ. ಆದ್ರೆ ಮಣಿಗೆ ದುಡ್ಡು ಬೇಕಾದಾಗೆಲ್ಲ ಅವನು ಶಿವಾಗೆ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಇದರಿಂದ ಅವನಿಗೆ ಒಂದಲ್ಲ ಒಂದು ದಿನ ಮಣಿ ಕಡೆಯಿಂದಾಗಿ ತನ್ನ ಮಗನ ಜೀವನ ಹಾಳಾಗಬಹುದು ಅಂತ ಡೌಟ್ ಇರುತ್ತೆ. ಅದಕ್ಕೆ ಅವನು ರಾಜು ಮರ್ಡರ್ ಅಲ್ಲಿ ಮಣಿ ಸಿಕ್ಕಾಕೊಳ್ಳುವಂತೆ ಎವಿಡೆನ್ಸ್ ನ ಕ್ರಿಯೇಟ್ ಮಾಡಿರ್ತಾನೆ. ಆದ್ರೆ ಮಣಿ ಶಿವ ದುಡ್ಡು ಕೊಡದಿದ್ದಾಗ ಅವನು ಋಷಿಗೆ ಕಾಲ್ ಮಾಡಿ ದುಡ್ಡನ್ನ ಕೇಳಿರ್ತಾನೆ. ಆಗ ಋಷಿಗೆ ಆ ಟೈಮಲ್ಲಿ ಅಲ್ಲಿ ವಿಜಯ್ ಕೂಡ ಇದ್ದ ಅಂತ ನೆನಪಾಗಿರುತ್ತೆ. ಅದಕ್ಕೆ ಋಷಿ ವಿಜಯ್ಗೆ ಕಾಲ್ ಮಾಡಿ ಈ ವಿಷಯನ ನಾನು ಪೊಲೀಸರಿಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ವಿಜಯ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅವನು ತನ್ನ ತಂದೆಗೆ ಕಾಲ್ ಮಾಡಿ ಇದೇ ವಿಷಯನ ಹೇಳ್ತಾನೆ. ಇದನ್ನ ಕೇಳಿ ಶಿವ ತಾನು ಅನ್ಕೊಂಡಿದ್ದ ಪ್ಲಾನ್ ಈಗ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಈಗ ಈ ಮರ್ಡರ್ ನಲ್ಲಿ ಮಣಿನ ಸಿಕ್ಕಾಕಿಸ್ತಾನೆ. ಯಾಕಂದ್ರೆ ಅವನ ವಿರುದ್ಧ ಎಲ್ಲ ಎವಿಡೆನ್ಸ್ ನ ಅವನು ಮೊದಲೇ ಕ್ರಿಯೇಟ್ ಮಾಡಿರ್ತಾನೆ. ಈಗ ಪೊಲೀಸರು ಕೂಡ ರಾಜು ಮರ್ಡರ್ ಕೇಸಲ್ಲಿ ಮಣಿನ ಅರೆಸ್ಟ್ ಮಾಡ್ತಾರೆ. ಆಕ್ಚುಲಿ ಶಿವ ಇದನ್ನೆಲ್ಲ ತನ್ನ ಮಗನ ಕಾಪಾಡೋಕ್ಕೋಸ್ಕರ ಮಾಡಿರ್ತಾನೆ. ಇದೇ ಟ್ವಿಸ್ಟ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.